Good evening, children. Welcome to Suchitra Excellent Classes. Today we have learned 4th Standard Bilingual School Santur Textbook of English for Grade 4 Part 1 Unit 3 Be Smart, Be Safe. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ವಿಷಯದ ಸಂತೂರ್ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲಿಷ್ ಫಾರ್ ಗ್ರೇಡ್ 4 ಭಾಗ 1ರಲ್ಲಿನ 3ನೆಯ ಪಾಠ ಬಿ ಸ್ಮಾರ್ಟ್ ಬಿ ಸೇಫ್. ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಸರಿನಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಗೆಯೇ ಗ್ರಾಮರ್ ಟಾಪಿಕನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಬರೆದುಕೊಳ್ಳಿ. ಸರಿನಾ? ಲೆಟಸ್ ಸ್ಟಾರ್ಟ್. ಲೆಟಸ್ ಥಿಂಕ್. ಫಸ್ಟ್ ಕ್ವೆಶನ್ ಎ ಅಲ್ಲಿ ಬರ್ತಕ್ಕಂಥ ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನಾನು ಹೇಳ್ತಾ ಹೋಗ್ತೀನಿ, ಎಲ್ಲರೂ ಕೂಡ ಬರೆದುಕೊಳ್ಳಿ. Be smart, be safe. A. Answer the following. First question, what should you do before crossing a road? Answer, before crossing a road, I should look for a zebra crossing. I must look right, then left, then right. Again you to make sure no vehicles are coming. Second one, why should you not play on the footpath? Answer, I should not play on the footpath because it is meant for walking, not for playing. Playing there can be dangerous. Third question, why should you hold an adult's hand while crossing the road? Answer, I should hold an adult's hand while crossing the road to stay safe and to avoid accidents. ಅರ್ಥ ಆಯ್ತಾ? ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಕ್ವೆಶನ್ ನಂಬರ್ ನೆಕ್ಸ್ಟ್ ಬಿ. ಲೆಟ್ ಅಸ್ ಲರ್ನ್ ಎ. ಟ್ರೂ ಆರ್ ಫಾಲ್ಸ್. ಯು ಶುಡ್ ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ನೀವೆಲ್ಲರೂ ರಸ್ತೆಯ ಮೇಲೆ, ಅಂದರೆ ಫುಟ್ಪಾತ್ ಅಂದರೆ ಕಾಲು ದಾರಿ ಇರ್ತದಲ್ಲ, ಅದರ ಮೇಲೆ ನಡೀಬೇಕು ಯಾವಾಗಲೂ ಅಂತ ಹೇಳ್ತಾರೆ. ದಿಸ್ ಈಸ್ ಟ್ರೂ. ಸೆಕೆಂಡ್ ಒನ್, ಇಟ್ ಈಸ್ ಸೇಫ್ ಟು ರನ್ ವೈಲ್ ಕ್ರಾಸಿಂಗ್ ದ ರೋಡ್. ನೋಡಿ, ಇದು ನಾವು ರಸ್ತೆಯನ್ನು ಅಡ್ಡವಾಗಿ ದಾಟುವುದು ಸೇಫ್ ಅಂತ ಹೇಳ್ತಾರೆ. ಇದು ಸರಿನಾ? ಅಲ್ಲ, ತಪ್ಪು, ಫಾಲ್ಸ್. ಯು ಶುಡ್ ಯೂಸ್ ದ ಜಿಬ್ರಾ ಕ್ರಾಸಿಂಗ್ ಟು ಕ್ರಾಸ್ ದ ರೋಡ್. ಜಿಬ್ರಾ ಕ್ರಾಸಿಂಗನ್ನು ನಾವು ಬಳಸಬೇಕು ಅಂತ ಹೇಳ್ತಾರೆ ರಸ್ತೆಯನ್ನು ದಾಟುವಾಗ. ಸರಿ, ಹೌದಾ? ರಸ್ತೆಯ ಮೇಲೆ ದಾಟುವಾಗ ನಾವು ಜಿಬ್ರಾ ಕ್ರಾಸಿಂಗ್ ಪಟ್ಟಿಯ ಮೇಲೆ ದಾಟಬೇಕು. ವೇರಿಂಗ್ ಡಾರ್ಕ್ ಕ್ಲಾತ್ಸ್ ಇನ್ ದ ಈವ್ನಿಂಗ್ ಮೇಕ್ಸ್ ಯು ಮೋರ್ ವಿಸಿಬಲ್. ನೋ, ದಿಸ್ ಈಸ್ ಫಾಲ್ಸ್. ನೋಡಿ, ಡಾರ್ಕ್ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ಎಂಥ ಬಟ್ಟೆಯನ್ನು ಹಾಕೋಬೇಕು, ಅದರ ಮೇಲೆ ಸ್ಟಿಕ್ಕರನ್ನು ಹಚ್ಚಬೇಕು ಅಂತ ಹೇಳ್ತೀವಲ್ವಾ, ಆದರೆ ಇವರು ಏನು ಮಾಡಿದ್ದಾರೆ, ಡಾರ್ಕ್ ಕ್ಲಾತ್ಸನ್ನು ಹಾಕೋಬೇಕು ಅಂತ ಹೇಳ್ತಾರೆ. ದಿಸ್ ಈಸ್ ಫಾಲ್ಸ್. ನೆಕ್ಸ್ಟ್ ಒನ್, ಇಟ್ ಈಸ್ ಸೇಫ್ ಟು ಪ್ಲೇ ನಿಯರ್ ದ ರೋಡ್. ನೋಡಿ, ಇದು ರಸ್ತೆಯ ಒಂದು ಆಟ ಆಡಬೇಕು, ರಸ್ತೆಯ ಪಕ್ಕದಲ್ಲಿನೇ ಆಟ ಆಡಬೇಕು. ನಿಯರ್ ಅಂದರೆ ಸಮೀಪ ಅಂತ ಹೇಳ್ತಾರೆ. ತಪ್ಪು, ರಸ್ತೆಯ ಸಮೀಪ ಆಟವನ್ನು ಆಡಬಾರದು. ನೆಕ್ಸ್ಟ್, ಯು ಶುಡ್ ವಿಯರ್ ಹೆಡ್ಫೋನ್ಸ್ ವೈಲ್ ವಾಕಿಂಗ್ ಆನ್ ದ ರೋಡ್. ರಸ್ತೆಯ ಮೇಲೆ ನಡೆಯುವಾಗ ನಾವೇನು ಮಾಡಬೇಕು, ಹೆಡ್ಫೋನನ್ನು ಬಳಸಬೇಕು ಅಂತ ಹೇಳ್ತಾರೆ. ನೋ, ದಿಸ್ ಈಸ್ ಆಲ್ಸೋ ಫಾಲ್ಸ್. ಇದು ಕೂಡ ತಪ್ಪು, ಹೌದಲ್ವಾ? ನೋಡಿ, ಟ್ರೂ ಫಾಲ್ಸ್ ಪ್ರಕಾರ ಇವೆಲ್ಲ ವಾಕ್ಯಗಳನ್ನ ನಾವು ಗಮನಿಸಿ ಏನು ಮಾಡಿದ್ದೀವಿ, ಟ್ರೂ ಮತ್ತು ಫಾಲ್ಸನ್ನು ಹಾಕಲಾಗಿದೆ. ನೆಕ್ಸ್ಟ್ ಸಿ ಕ್ವೆಶನ್. ಎನ್ಸರ್ಕಲ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಒಂದು ಪ್ರಶ್ನೆಯನ್ನು 3 ಆಪ್ಷನನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಯಾವುದಿದೆಯಲ್ಲ ಅದಕ್ಕೆ ಸರ್ಕಲ್ ಹಾಕಿ ಅಂತ ಹೇಳ್ತಾರೆ. ಫಸ್ಟ್ ಒನ್ ನೋಡಿ, ವಾಟ್ ಶುಡ್ ಯು ಡೂ ಬಿಫೋರ್ ಕ್ರಾಸಿಂಗ್ ಎ ರೋಡ್. ನಾವು ರಸ್ತೆಯನ್ನು ದಾಟುವುದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು ಅಂತ ಹೇಳ್ತಾರೆ. ರನ್ ಕ್ವಿಕ್ಲಿ, ಜೋರಾಗಿ ಓಡಬೇಕಾ? ಇಲ್ಲ. ಸ್ಟಾಪ್, ಲುಕ್ ರೈಟ್, ದೆನ್ ಲೆಫ್ಟ್, ಅಗೇನ್ ರೈಟ್. ನೋಡಿ,
ಆಮೇಲೆ ಕ್ಲೋಸ್ ಯುವರ್ ಐಸ್, ರಸ್ತೆಯನ್ನು ದಾಟುವಾಗ ನಾವು ಕಣ್ಮುಚ್ಚಿ ಹೋಗಬೇಕಾ? ಇಲ್ಲ, ಇದು ತಪ್ಪು. ಆನ್ಸರ್ ಈಸ್ ಬಿ, ಇದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ಸ್ಟಾಪ್, ನಿಲ್ಲಬೇಕು ಫಸ್ಟು, ಆಮೇಲೆ ರೈಟ್ ಕಡೆ ನೋಡಬೇಕು, ದೆನ್ ಲೆಫ್ಟ್, ಅಗೇನ್ ರೈಟ್. ಈ ಥರ ನೋಡಿ ಎಡಗಡೆ ಬಲಗಡೆ ನೋಡಿಕೊಂಡೇ ನಾವೇನು ಮಾಡಬೇಕು? ರಸ್ತೆಯನ್ನು ದಾಟಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವೇರ್ ಶುಡ್ ಯು ವಾಕ್ ನಿಯರ್ ದ ರೋಡ್? ನೀವು ಎಲ್ಲಿ ಅಂದರೆ ರಸ್ತೆಯ ಒಂದು ಪಕ್ಕದಲ್ಲಿ ಹೇಗೆ ನಡಿಬೇಕು, ಎಲ್ಲಿ ನಡಿಬೇಕು ಅಂತ ಕೇಳ್ತಾರೆ ಅವರು. ಆನ್ ದ ಫುಟ್ಪಾತ್, ಆನ್ ದ ರೋಡ್, ಇನ್ ದ ಮಿಡಲ್ ಆಫ್ ದ ವೆಹಿಕಲ್ಸ್. ದಿಸ್ ಆನ್ಸರ್ ಈಸ್ ಎ, ಆನ್ ದ ಫುಟ್ಪಾತನ ಮೇಲೆ ನಡೀತಾ ಹೋಗಬೇಕು. ಪಾದಚಾರಿಗಳಿಗಾಗಿ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿನೇ ನಡೀತಾ ಹೋಗಬೇಕು. ನೆಕ್ಸ್ಟ್, ವೈ ಶುಡ್ ಯು ಅವಾಯ್ಡ್ ಯೂಸಿಂಗ್ ಹೆಡ್ಫೋನ್ಸ್ ಆನ್ ದ ರೋಡ್? ಯಾಕೆ ನೀವು ಹೆಡ್ಫೋನ್ಗಳನ್ನು ಅವಾಯ್ಡ್ ಮಾಡಬೇಕು ರಸ್ತೆಯ ಮೇಲೆ ಹೋಗುವಾಗ ಅಂತ ಪ್ರಶ್ನೆ. ಇಟ್ ಲುಕ್ಸ್ ಬ್ಯಾಡ್, ಇಟ್ ಮೇಕ್ಸ್ ಯು ರನ್ ಫಾಸ್ಟರ್, ಇಟ್ ಕ್ಯಾನ್ ಡಿಸ್ಟ್ರ್ಯಾಕ್ಟ್ ಯು ಫ್ರಮ್ ಟ್ರಾಫಿಕ್ ಸೌಂಡ್ಸ್. ಅದೇನು ಮಾಡ್ತಪ್ಪ ಅಂದ್ರೆ ಹೆಡ್ಫೋನನ್ನು ನಾವು ಹಾಕ್ಕೊಳ್ಳೋದ್ರಿಂದ ಅದು ನಮ್ಮ ಒಂದು ಗಮನವನ್ನು ಚಂಚಲ ಮಾಡ್ತದೆ, ಟ್ರಾಫಿಕ್ ಸೌಂಡ್ಗಳು ನಮಗೆ ಕೇಳದಿರುವಂತೆ ಮಾಡ್ತದೆ. ಅದಕ್ಕೋಸ್ಕರ ಅವುಗಳನ್ನು ಬಳಸಬಾರ್ದು. ಆನ್ಸರ್ ಇಸ್ ಸಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಡಿ, ಐಡೆಂಟಿಫೈ ದ ಫಾಲೋಯಿಂಗ್ ಸಿಂಬಾಲ್ಸ್ ಆ್ಯಂಡ್ ರೈಟ್ ದೇರ್ ಮೀನಿಂಗ್ಸ್. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಸಿಂಬಾಲ್ಗಳನ್ನು ಕೊಟ್ಟಿದ್ದಾರೆ, ಅವುಗಳ ಮೀನಿಂಗ್ಗಳನ್ನು ಕೆಳಭಾಗದಲ್ಲಿ ಬರಿತಾ ಹೋಗಿ ಅಂತ ಹೇಳ್ತಾರೆ. ರೈಟ್ ದೇರ್ ಮೀನಿಂಗ್ಸ್. ಆ ಚಿತ್ರವನ್ನು ನೋಡಿ ಅದರ ಕೆಳಭಾಗದಲ್ಲಿ ಅವುಗಳಿಗೆ ಏನಂತ ಸಿಂಬಾಲ್ ಇದೆ ಅದು ಅಂತ ಬರಿತಾ ಹೋಗಬೇಕು. ಈಗ ನೋಡಿ ಈ ಚಿತ್ರವನ್ನು ನೋಡಿದಾಗ ಅದು ಲೇಡೀಸ್ ರೆಸ್ಟ್ ರೂಮ್ ಈ ಒಂದು ಸಿಂಬಾಲ್ ತೋರಿಸ್ತದೆ. ಈ ಸಿಂಬಾಲ್ ಜೆಂಟ್ಸ್ ರೆಸ್ಟ್ ರೂಮ್, ಇದು ಹ್ಯಾಂಡಿಕ್ಯಾಪ್ಡ್. ನೋಡಿ ಲೇಡೀಸ್ ರೆಸ್ಟ್ ರೂಮ್ ಇಲ್ಲಿದೆ ಅಲ್ವಾ, ಇಲ್ಲಿರ್ತಕ್ಕಂಥ ಒಂದು ಶಬ್ದಗಳನ್ನು ನಾವೇನು ಮಾಡ್ತೀವಿ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಬರಿತಾ ಹೋಗ್ತೀವಿ. ಜೆಂಟ್ಸ್ ರೆಸ್ಟ್ ರೂಮ್ ಇಲ್ಲಿದೆ. ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ಡ್ ಇಲ್ಲಿದೆ ಅಲ್ವಾ, ಹ್ಯಾಂಡಿಕ್ಯಾಪ್ಡ್. ಯು ಟರ್ನ್ ನೋಡಿ ಈ ಸಿಂಬಾಲ್ ಏನು ಮಾಡ್ತದೆ, ಯು ಟರ್ನನ್ನು ತೋರಿಸ್ತದೆ. ಇನ್ನು ನೆಕ್ಸ್ಟ್ ನೋ ಲೆಫ್ಟ್ ಟರ್ನ್, ರೈಟ್ ಟರ್ನ್, ಡ್ರೈವ್ ಸ್ಲೋ, ಸ್ಕೂಲ್ ಅಹೆಡ್, ನೋ ಹಾಂಕಿಂಗ್, ನೋ ಲಿಟರಿಂಗ್, ಡೇಂಜರ್ ಅಹೆಡ್. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಲೆಟ್ ಅಸ್ ಡೂ, ಕ್ಲಾಸಿಫೈ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್ ಆ್ಯಸ್ ಸೇಫ್ ಆ್ಯಂಡ್ ಅನ್ಸೇಫ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು ಸೇಫ್ ಯಾವುವು, ಅನ್ಸೇಫ್ ಯಾವುವು, ಅವುಗಳಿಗೆ ರೈಟ್ ಮಾರ್ಕನ್ನು ಹಾಕಬೇಕು. ಅರ್ಥ ಆಯ್ತಾ? ಈಗ ಮೊದಲನೇದಾಗಿ ನೋಡೋಣ. ಲುಕಿಂಗ್ ರೈಟ್ ಆ್ಯಂಡ್ ಲೆಫ್ಟ್ ಬಿಫೋರ್ ಕ್ರಾಸಿಂಗ್. ರಸ್ತೆಯನ್ನು ದಾಟುವಾಗ ನಾವು ಎಡಗಡೆ ಬಲಗಡೆ ನೋಡಬೇಕು. ಇದು ಸೇಫ್ ಅಲ್ವಾ? ಇದು ಸೇಫ್. ನೆಕ್ಸ್ಟ್ ಪ್ಲೇಯಿಂಗ್ ಆನ್ ದ ರೋಡ್, ರಸ್ತೆಯ ಮೇಲೆ ಆಟ ಆಡೋದು ಅನ್ಸೇಫ್. ಕ್ರಾಸಿಂಗ್ ಎಟ್ ಎ ಜಿಬ್ರಾ ಕ್ರಾಸಿಂಗ್, ಜಿಬ್ರಾ ಕ್ರಾಸ್ ಮೇಲೆ ನಾವು ಕ್ರಾಸ್ ಮಾಡಬೇಕು, ಇದು ಸೇಫ್. ವಾಕಿಂಗ್ ಆನ್ ದ ಫುಟ್ಪಾತ್ ಮೇಲೇ ನಾವು ನಡಿಬೇಕು, ಇದು ಸರಿ. ಇನ್ನು ಲಿಸ್ನಿಂಗ್ ಟು ಲೌಡ್ ಮ್ಯೂಸಿಕ್ ಆನ್ ದ ರೋಡ್, ರಸ್ತೆಯ ಮೇಲೆ ಮ್ಯೂಸಿಕನ್ನು ಕೇಳ್ತಾ ಹೋಗಬೇಕು, ಇದು ಅನ್ಸೇಫ್. ಅರ್ಥ ಆಯ್ತಾ? ಈ ರೀತಿಯಾಗಿ ಅವುಗಳನ್ನು ಗುರುತಿಸಬೇಕು. ನೆಕ್ಸ್ಟ್ ಬಿ, ಸ್ಪಾಟ್ ವಾಟ್ಸ್ ರಾಂಗ್ ವಿತ್ ದ ಪಿಕ್ಚರ್, ಲುಕ್ ಆಟ್ ದ ಫಾಲೋಯಿಂಗ್ ಪಿಕ್ಚರ್ ಬಿಲೋ ಆ್ಯಂಡ್ ಸ್ಪಾಟ್ 6 ಎರರ್ಸ್. ನೋಡಿ ಈ ಚಿತ್ರವನ್ನು ಗಮನಿಸಿ ಇದರಲ್ಲಿ ಇರ್ತಕ್ಕಂಥ 6 ತಪ್ಪುಗಳನ್ನು ಏನು ಮಾಡಬೇಕು, ಗುರುತಿಸಿ ಇಲ್ಲಿ ಕೆಳಭಾಗದಲ್ಲಿ ಬರಿತಾ ಹೋಗಬೇಕು. ಅರ್ಥ ಆಯ್ತಾ? ನೋಡಿ ಚಿತ್ರವನ್ನು ಗಮನಿಸಿ ಪೂರ್ತಿಯಾಗಿ ಇಡೀ ಎಲ್ಲ ಆಕಾಶ ಇಟ್ಕೊಂಡು ರಸ್ತೆಯ ಮೇಲೆ ಎಲ್ಲ ಕಡೆನೂ ಚಿತ್ರವನ್ನು ಕಂಪ್ಲೀಟಾಗಿ ಗಮನಿಸಿ ಏನು ಮಾಡಬೇಕು, ತಪ್ಪುಗಳನ್ನು ಎಲ್ಲಿ ಬರಿಬೇಕು, ಇಲ್ಲಿ ಕೆಳಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 1 to 6 ನಂಬರ್ಸ್ ಇದೆ ಅಲ್ವಾ, 6 ರಾಂಗ್ ಏನಿದೆ ಅಲ್ವಾ ಇವುಗಳನ್ನು ಗುರುತಿಸಿ ಬರಿತಾ ಹೋಗಬೇಕು. ಸರಿನಾ? ನೋಡಿ ಮೊದಲನೇದಾಗಿ ಈ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಏನೇನು ಕಾಣ್ತಾ ಇದೆ, ವಾಹನಗಳಿವೆ, ವ್ಯಕ್ತಿಗಳಿದ್ದಾರೆ, ಪ್ರಾಣಿ ಇದೆ, ಸಿಗ್ನಲ್ಸ್ ಇದೆ, ಆಮೇಲೆ ಏರೋಪ್ಲೇನ್ ಎಲ್ಲವೂ ಕೂಡ ಇದೆ. ಹೌದಾ? ನೋಡಿ ಮೊದಲನೇದಾಗಿ ನಾವು ಏನನ್ನು ನೋಡೋಣಪ್ಪ ಅಂದರೆ ಇಲ್ಲಿ ನೋಡಿ, ಇದು ಬೇರೆ ಗಿಡ, ಆಲದ ಮರ ಥರ ಇದೆ. ಹೌದಾ? ಆದರೆ ಅದರಲ್ಲಿ ಬಾಳೆಹಣ್ಣುಗಳು ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಈಸ್ ದ ರಾಂಗ್.
ಬಾಳೆ ಹಣ್ಣುಗಳು ಬಾಳೆ ಗಿಡದಲ್ಲಿ ಮಾತ್ರ ಬೆಳೀತವೆ ಅಲ್ವಾ. ನೋಡಿ ಕಾಣಿಸ್ತಾ ಇದೆಯಲ್ವಾ, ಇದು ತಪ್ಪು. ದಿಸ್ ಈಸ್ ಫಸ್ಟ್ ರಾಂಗ್. ಇದನ್ನು ಏನು ಬರೋಣಪ್ಪ ಅಂದರೆ ನೋಡಿ, ಬನಾನಾಸ್ ಆರ್ ಗ್ರೋಯಿಂಗ್ ಎ ಬಿಗ್ ಟ್ರೀ. ಬಾಳೆಹಣ್ಣುಗಳು ದೊಡ್ಡ ಗಿಡದಲ್ಲಿ ಬೆಳೀತಾ ಇವೆ. ಕಾಣಿಸ್ತಾ ಇದೆಯಾ? ದಿಸ್ ಈಸ್ ಫಸ್ಟ್ ಒನ್ ರಾಂಗ್. ಇನ್ನು ಸೆಕೆಂಡ್ ಒನ್ ನೋಡಿ, ಈ ಚಿತ್ರವನ್ನು ಗಮನಿಸಿ. ಇಲ್ಲೊಂದು ಏರೋಪ್ಲೇನ್ ಕಾಣ್ತಾ ಇದೆ ನಿಮಗೆ, ಹೌದಾ? ದಿಸ್ ಈಸ್ ವೆರಿ ನಿಯರ್ ಟು ಬಿಲ್ಡಿಂಗ್. ನೋಡಿ, ಏರೋಪ್ಲೇನ್ ಇಷ್ಟು ಕೆಳಭಾಗದಲ್ಲಿ ಬಿಲ್ಡಿಂಗ್ಗೆ ಸಮೀಪವಾಗಿ ಯಾವಾಗಲೂ ಬರೋದಿಲ್ಲ. ಆದರೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ದಿಸ್ ಈಸ್ ರಾಂಗ್, ಹೌದಲ್ವಾ? ಈಗ ಸೆಕೆಂಡ್ ಒನ್, ಆ್ಯನ್ ಏರೋಪ್ಲೇನ್ ಈಸ್ ಫ್ಲೈಯಿಂಗ್. ಆ್ಯನ್ ಏರ್ಪ್ಲೇನ್ ಈಸ್ ಫ್ಲೈಯಿಂಗ್ ವೆರಿ ಕ್ಲೋಸ್ ಟು ದ ಬಿಲ್ಡಿಂಗ್ಸ್. ನೋಡಿ, ಇದು ವೆರಿ ಕ್ಲೋಸ್ ಆಗಿ ಬಿಲ್ಡಿಂಗ್ ಹತ್ರ ಏನಾಗ್ತಾ ಇದೆ, ಫ್ಲೈ ಆಗ್ತಾ ಇದೆ. ದಿಸ್ ಈಸ್ ರಾಂಗ್. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಮತ್ತೆ ಈ ಚಿತ್ರದಲ್ಲಿ ಗಮನಿಸಿ. ನೋಡಿ, ಈಗ ಕಾಣಿಸ್ತಾ ಇದೆಯಲ್ವಾ? ನೋಡಿ, ಇದು ಯಾವ ಪಟ್ಟಿ? ಜಿಬ್ರಾ ಪಟ್ಟಿ. ಈ ಥರ ಇರ್ತದಾ? ಇಲ್ಲ. ಜಿಬ್ರಾ ಪಟ್ಟಿಯನ್ನು ನೀವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೀರ. ಹೇಗೆ ಕಾಣಿಸ್ತದಪ್ಪ ಅಂದರೆ, ಜಿಬ್ರಾ ಪಟ್ಟಿ ಈ ರೀತಿಯಾಗಿ ಇರ್ತದೆ, ಸ್ಟ್ರೇಟ್ ಆಗಿ ಅಲ್ವಾ? ನೋಡಿ, ಆದರೆ ಈ ಚಿತ್ರದಲ್ಲಿ ರಾಂಗ್ ಆಗಿ ಕೊಟ್ಟಿದ್ದಾರೆ. ಈ ಥರ ಇದೆ, ಇದು ತಪ್ಪು ಅಲ್ವಾ? ಅದಕ್ಕೋಸ್ಕರ ಥರ್ಡ್ ಒನ್ ಈಸ್ ಜಿಬ್ರಾ ಕ್ರಾಸಿಂಗ್ ಲೈನ್ಸ್ ಆರ್ ರಾಂಗ್. ಜಿಬ್ರಾ ಕ್ರಾಸಿಂಗ್ ಸ್ಟ್ರೇಟ್ ಇರ್ತವೆ. ನೋಡಿ, ಇಲ್ಲಿ ಜಿಗ್ಜ್ಯಾಗ್ ಥರ ಇದೆ ಅಲ್ವಾ? ಇದು ತಪ್ಪು. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಇಲ್ಲಿ ಮತ್ತೊಂದು ತಪ್ಪು ಆಗಿರ್ತಕ್ಕಂಥ ಒಂದು ಯಾವುದಪ್ಪ ಚಿತ್ರ ಅಂದರೆ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಹೆಡ್ಫೋನ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ರಸ್ತೆಯಲ್ಲಿ ಹೋಗುವಾಗ ಹೆಡ್ಫೋನನ್ನು ಹಾಕ್ಕೋಬಾರ್ದು ಅಂತ ನಾವು ಟ್ರಾಫಿಕ್ ರೂಲ್ನಲ್ಲಿ ಕಲ್ತಿದ್ದೇವೆ ಅಲ್ವಾ? ಎ ಮ್ಯಾನ್ ಈಸ್ ಯೂಸಿಂಗ್ ಹೆಡ್ಫೋನ್ಸ್ ವೈಲ್ ವಾಕಿಂಗ್ ನಿಯರ್ ದ ರೋಡ್. ರಸ್ತೆಯ ಸಮೀಪ ದಾಟುವಾಗ ಹೆಡ್ಫೋನ್ಗಳನ್ನ ಹಾಕ್ಕೋಬಾರ್ದು, ಯಾಕಂದರೆ ವಾಹನಗಳ ಹಾರ್ನ್ ಮಾಡಿದರೆ ಅದು ಹಾಂಕಿಂಗ್ ನಮಗೆ ಕೇಳಿಸೋದಿಲ್ಲ. ದಿಸ್ ಈಸ್ ಆಲ್ಸೋ ರಾಂಗ್. ನೋಡಿ, ಫೋರ್ತ್ ಒನ್, ಎ ಮ್ಯಾನ್ ಈಸ್ ಯೂಸಿಂಗ್ ಹೆಡ್ಫೋನ್ಸ್ ವೈಲ್ ವಾಕಿಂಗ್ ನಿಯರ್ ದ ರೋಡ್. ಅರ್ಥ ಆಯ್ತಾ? ಇನ್ನು ಫಿಫ್ತ್ ಒನ್ ನೋಡಿ, ಐದನೆಯ ತಪ್ಪು ಏನಿರ್ಬೋದು ನೋಡೋಣ. ನೋಡಿ, ಇಲ್ಲೊಂದು ಪ್ರಾಣಿ ಕಾಣಿಸ್ತಾ ಇದೆ ನಿಮಗೆ, ಕಾಣಿಸ್ತಾ ಇದೆಯಾ? ಇದು ಯಾವ ಪ್ರಾಣಿ? ದಿಸ್ ಈಸ್ ಕ್ಯಾಟ್, ಹೌದಾ? ಈ ಕ್ಯಾಟ್ ಇದು ಟ್ರಾಫಿಕ್ ರೂಲ್ಸ್ಗೆ ಸಂಬಂಧ ಇಲ್ಲ, ಬಟ್ ಇಲ್ಲಿ ಒಂದು ತಪ್ಪು, ಈ ಚಿತ್ರದಲ್ಲಿ ತಪ್ಪನ್ನು ಹುಡುಕಿ ಅಂತ ಹೇಳ್ತಾರೆ ಅವರು, ಹುಡುಕಿ ಬರೀರಿ ಅಂತ ಹೇಳ್ತಾರೆ. ನೋಡಿ, ಇದು ಕ್ಯಾಟ್ ಇದೆ, ಬಟ್ ಅದರ ಟೇಲ್ ಹೇಗಿದೆ ನೋಡಿ, ಜಿಬ್ರಾ ಟೇಲ್ ಥರ ಇದೆ ಅಲ್ವಾ? ಅದಕ್ಕೋಸ್ಕರ ಈ ಒಂದು ಚಿತ್ರ ತಪ್ಪಾಗಿದೆ, ಹೌದಾ? ದ ಕ್ಯಾಟ್ ಹ್ಯಾಸ್ ಎ ಜಿಬ್ರಾಸ್ ಟೇಲ್. ನೋಡಿ, ಫಿಫ್ತ್ ಒನ್, ದ ಕ್ಯಾಟ್ ಹ್ಯಾಸ್ ಎ ಜಿಬ್ರಾಸ್ ಟೇಲ್. ನೋಡಿ, ಆ ಕ್ಯಾಟ್ ಏನಾಗಿದೆ, ಬಟ್ ಅದರ ಟೇಲ್ ಮಾತ್ರ ಜಿಬ್ರಾದಿದೆ. ದಿಸ್ ಈಸ್ ರಾಂಗ್. ಮತ್ತು ಈ ಚಿತ್ರದಲ್ಲಿ ನಾವು ಏನನ್ನು ತಪ್ಪನ್ನು ಕಂಡುಹಿಡಿಬೋದು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ನೋಡಿ, ಇಲ್ಲಿ ಮೋಡಗಳಿವೆ, ಮೋಡಕ್ಕೂ ಮೇಲಾಗಿ ಪಕ್ಷಿಗಳು ಹಾರ್ತಾ ಇವೆ, ಹೌದಾ? ಮೋಡಕ್ಕಿಂತಲೂ ಮೇಲೆ ಪಕ್ಷಿಗಳು ಹಾರ್ತಾ ಇರೋದು, ಇದು ಕೂಡ ತಪ್ಪು, ಹೌದಾ? ಹಾಗೆ ನೀವು ಮತ್ತೊಂದು ಏನು ನೋಡ್ಬೋದಪ್ಪ ಅಂದರೆ, ಈ ಒಂದು ವಾತಾವರಣವನ್ನು ನೋಡಿದಾಗ ಇಲ್ಲಿ ಬಿಸಿಲು ವಾತಾವರಣ ಇದೆ, ಹೌದಾ? ಆದರೆ ಇಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ, ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಈ ಥರ ನೀವು ತಪ್ಪುಗಳನ್ನು ಕಂಡುಹಿಡಿಯಬಹುದು, ಹೌದಾ? ಈಗ ಕೊನೆಯದಾಗಿ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್. ಬರ್ಡ್ಸ್ ಆರ್ ಫ್ಲೈಯಿಂಗ್ above the cloud. ನೋಡಿ, ಹೌದಲ್ವಾ? ಅಂದರೆ ಇಲ್ಲಿ ಪಕ್ಷಿಗಳು ಮೋಡಗಳಿಗಿಂತಲೂ ಮೇಲಾಗಿ ಏನು ಮಾಡ್ತಾ ಇವೆ, ಹಾರ್ತಾ ಇವೆ. ಇವೆಲ್ಲವುಗಳನ್ನು ನಾವೀಗ ಈ ಒಂದು ಚಿತ್ರದಲ್ಲಿ 6 ತಪ್ಪುಗಳನ್ನು ನಾವು ಕಂಡುಹಿಡಿದಿದ್ದೇವೆ. ಎಲ್ಲರೂ ಕೂಡ ಏನು ಮಾಡಬೇಕು, ಇನ್ನೂ ಹೆಚ್ಚಾಗಿ ನೀವು ಗಮನಿಸಿದರೆ ಇನ್ನೂ ಹೆಚ್ಚು ತಪ್ಪುಗಳು ಈ ಚಿತ್ರದಲ್ಲಿ ನೀವು ಗುರುತಿಸಬಹುದು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಲೆಟ್ ಅಸ್ ರೈಟ್. ನೋಡಿ, ಇಲ್ಲಿ ಈ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಎ ನೇಮಿಂಗ್ ವರ್ಡ್ ಆರ್ ನೌನ್ ಈಸ್ ಎ ವರ್ಡ್ ದ್ಯಾಟ್ ನೇಮ್ಸ್ ಎ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಆ್ಯನ್ ಐಡಿಯಾ. ಹವೆವರ್ ಸಮ್ ನೌನ್ಸ್ ಕ್ಯಾನ್ ಬಿ ಕೌಂಟೆಡ್ ಆ್ಯಂಡ್ ಸಮ್ ಕ್ಯಾನಾಟ್. ನೋಡಿ, ದ ನೌನ್ಸ್ ದ್ಯಾಟ್
ಕ್ಯಾನ್ ಬಿ ಕೌಂಟೆಡ್ ಆರ್ ನೌನ್ ಆ್ಯಸ್ ಕೌಂಟೇಬಲ್ ನೌನ್ಸ್. ನೋಡಿ, ಕೆಲವೊಂದಿಷ್ಟು ನೌನ್ ಅಂದರೆ ನಾಮಪದ ಅಲ್ವಾ, ಕೆಲವೊಂದಿಷ್ಟು ಪದಗಳು ಏನು ಮಾಡ್ತಾವಪ್ಪ ಅಂದ್ರೆ ವ್ಯಕ್ತಿ ಇರ್ಬೋದು, ಸ್ಥಳ ಇರ್ಬೋದು, ವಸ್ತುಗಳಿರ್ಬೋದು, ಅವೆಲ್ಲವುಗಳು ಏನು ಮಾಡ್ಬೋದಪ್ಪ ಅಂದ್ರೆ ಕೆಲವೊಂದಿಷ್ಟನ್ನು ಎನಿಸ್ಲಿಕ್ಕೆ ಬರ್ತದೆ. ಆ ಎನಿಸಲು ಬರುವಂತಹ ದ ನೌನ್ಸ್ ದ್ಯಾಟ್ ಕ್ಯಾನ್ ಬಿ ಕೌಂಟೆಡ್, ಎನಿಸಲು ಬರುವಂಥವುಗಳನ್ನು ನಾವೇನಂತೀವಿ ಕೌಂಟೆಬಲ್ ನೌನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯಪಲ್, ಆ್ಯಪಲ್ಸನ್ನು ಎನಿಸ್ತೀವಿ 10, 15, 20 ಅಂತ ಎನಿಸ್ತಾ ಹೋಗ್ತೀವಿ. ಬಸ್ಗಳನ್ನು ಎನಿಸ್ತೀವಿ. ಚೇರ್ಸ್, ಕುರ್ಚಿಗಳನ್ನು ಕೂಡ ನಾವೇನು ಮಾಡ್ತೀವಿ ಎನಿಸ್ತೀವಿ. ಎನಿಸಲು ಬರುವಂಥವುಗಳನ್ನು ಕೌಂಟೇಬಲ್ ನೌನ್ಸ್ ಅಂತ ಹೇಳಲಾಗುತ್ತೆ. ನೌನ್ಸ್ ದ್ಯಾಟ್ ಕೆನಾಟ್ ಬಿ ಕೌಂಟೆಡ್ ಇಂಡಿವಿಜುವಲಿ ಆರ್ ನೌನ್ ಆ್ಯಸ್ ಅನ್ಕೌಂಟೇಬಲ್ ನೌನ್ಸ್. ದೇ ಯೂಸ್ವಲಿ ಡು ನಾಟ್ ಹ್ಯಾವ್ ಎ ಪ್ಲೂರಲ್ ಫಾರ್ಮ್. ನೋಡಿ, ಅನ್ಕೌಂಟೇಬಲ್ ನೌನ್ಸ್ ಅಂದರೆ ಎನಿಸಲು ಬಾರದಿರತಕ್ಕಂತಹ ಒಂದು ನಾಮಪದಗಳನ್ನು ಏನಂತ ಕರೀತಾರೆ, ಎನಿಸಲಿಕ್ಕೆ ಬರದೇ ಇರುವಂಥವುಗಳನ್ನು ಅನ್ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್, ನೀರನ್ನು ಎನಿಸಲು ಬರುವುದಿಲ್ಲ. ರೈಸ್, ಅಕ್ಕಿಯನ್ನು, ಹಾಗೆಯೇ ಏರ್, ಗಾಳಿಯನ್ನು, ಹೀಗೆ ಮುಂತಾದವುಗಳನ್ನು ನಾವೇನು ಮಾಡ್ಬೋದು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಇವು ಅನ್ಕೌಂಟೇಬಲ್ ನೌನ್ಸ್. ನೆಕ್ಸ್ಟ್ ಇಲ್ಲೊಂದು ಟೀಚರ್, ನೋಟ್ ಟು ದ ಟೀಚರ್. ಏನಪ್ಪ ಅಂದರೆ ಎನ್ಶ್ಯೂರ್ ದ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ದಟ್ ರೈಸ್, ಶುಗರ್, ಸಾಲ್ಟ್, ವಾಟರ್, ಆಯಿಲ್, ಮಿಲ್ಕ್ ಎಕ್ಸೆಟ್ರಾ ಆರ್ ಅನ್ಕೌಂಟೇಬಲ್. ನೋಡಿ, ಸಕ್ಕರೆಯನ್ನು, ಆಮೇಲೆ ಉಪ್ಪನ್ನು, ವಾಟರ್, ನೀರು, ಎಣ್ಣೆ, ಹಾಲು, ಇವುಗಳನ್ನು ನಾವೇನು ಮಾಡೋಕ್ಕಾಗಲ್ಲ, ಎನಿಸ್ಲಿಕ್ಕೆ ಆಗೋದಿಲ್ಲ. ವೇರ್ ಆ್ಯಸ್ ಡ್ರಾಪ್ಸ್ ಆಫ್ ಆಯಿಲ್, ನೋಡಿ ಕೆಲವೊಂದಿಷ್ಟು ಹನಿ ಎಣ್ಣೆಗಳನ್ನು ನಾವು ಎಣ್ಣೆಯನ್ನು ಎನಿಸ್ಬೋದು, ಕೆಲವೊಂದಿಷ್ಟು ಹನಿ ನೀರನ್ನು ಎನಿಸ್ಬೋದು, 10 ಹನಿ 15 ಹನಿ ಅಂತ. ಬಾಟಲ್ ಆಫ್ ಮಿಲ್ಕ್, ಹಾಲಿನ ಬಾಟಲ್ಗಳನ್ನು ಎನಿಸ್ಬೋದು. ಬೌಲ್ಸ್ ಆಫ್ ರೈಸ್, ರೈಸನ್ನು, ಅನ್ನವನ್ನು ನಾವು ಬೌಲಲ್ಲಿ ಹಾಕಿ ಇಟ್ಟಿದಾಗ ಅದನ್ನು ಎನಿಸ್ಬೋದು. ಸಕ್ಕರೆ ಕಾಳುಗಳನ್ನು ಎನಿಸ್ಬಹುದು, ಸಾಲ್ಟನ್ನು ಎನಿಸ್ಬೋದು. ಇಷ್ಟು ಪಾಕೆಟ್ ಇವೆ ಅಂತ, ಹೌದಾ? ಅದೇ ಥರ ಇವುಗಳನ್ನ ಕೌಂಟೇಬಲ್ ಅಂದರೆ ಎನಿಸಲು ಬರುವಂಥವುಗಳು ಅಂತ ಹೇಳಲಾಗುತ್ತೆ. ಈಗ ಈ ಒಂದು ವಿವರಣೆಯ ಆಧಾರದ ಮೇಲೆ ಇಲ್ಲಿ ಏನು ಮಾಡಿದರೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಎ, ಕ್ಲಾಸಿಫೈ ದ ಫಾಲೋಯಿಂಗ್ ಆ್ಯಸ್ ಸಿ ಮೀನ್ಸ್ ಕೌಂಟೇಬಲ್ ಆ್ಯಂಡ್ ಯು ಮೀನ್ಸ್ ಅನ್ಕೌಂಟೇಬಲ್. ಇವುಗಳನ್ನು ಏನು ಮಾಡಬೇಕು, ಎನಿಸಲು ಬರುವಂಥವುಗಳು, ಬರದೇ ಇರುವಂಥವುಗಳನ್ನ ಗುರುತಿಸಿ, ಎನಿಸಲು ಬರ್ತಾ ಇದ್ದರೆ ಸಿ ಅಂತ ಹಾಕಿ, ಬರದೇ ಇದ್ದರೆ ಯು ಅಂತ ಹಾಕಿ ಅಂತ ಹೇಳ್ತಾರೆ. ಬನಾನಾಸ್ ಸಿ ಕೌಂಟೇಬಲ್, ಬಿಸ್ಕೆಟ್ಸ್ ಕೌಂಟೇಬಲ್, ಕರ್ಡ್ ಅನ್ಕೌಂಟೇಬಲ್, ಟೊಮ್ಯಾಟೋಸ್ ಕೌಂಟೇಬಲ್, ಸ್ಯಾಂಡ್ವಿಚಸ್ ಕೌಂಟೇಬಲ್, ಮ್ಯಾಶ್ಡ್ ಪೊಟ್ಯಾಟೋಸ್ ಅನ್ಕೌಂಟೇಬಲ್, ಮ್ಯಾಶ್ಡ್ ಪೊಟ್ಯಾಟೋಸ್ ಅನ್ಕೌಂಟೇಬಲ್. ಕಾಫಿ ಜಾರ್ಸ್ ಅಂದರೆ ಕಾಫಿ ಕಪ್ಗಳು ಕೌಂಟೇಬಲ್, ಇಷ್ಟು ಕಪ್ ಇದೆ ಅಂತ ಹೇಳ್ಬೋದು. ಇನ್ನು ಲೆಮಾನೇಡ್ ಅಂದರೆ ಅನ್ಕೌಂಟೇಬಲ್, ಫ್ಲೋರ್ ಅನ್ಕೌಂಟೇಬಲ್, ಚಾಕ್ಲೇಟ್ಸ್ ಕೌಂಟೇಬಲ್, ಟೊಮ್ಯಾಟೊ ಕೆಚಪ್ ಅನ್ಕೌಂಟೇಬಲ್, ಟೊಮ್ಯಾಟೊ ಕೆಚಪ್ಪನ್ನು ಎನಿಸ್ಲಿಕ್ಕೆ ಬರೋದಿಲ್ಲ. ಪೊಟ್ಯಾಟೋಸ್ ಕೌಂಟೇಬಲ್, ಪೊಟ್ಯಾಟೋಸನ್ನು ಎನಿಸ್ಬಹುದು, ಬಟ್ ಸ್ಮ್ಯಾಶ್ಡ್ ಪೊಟ್ಯಾಟೋಸ್ ಎನಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲೇ 2 ವ್ಯತ್ಯಾಸ ಇದೆ. ಇಲ್ಲಿ ಟೊಮ್ಯಾಟೋವನ್ನು ಕೌಂಟೇಬಲ್, ಇದು ಟೊಮ್ಯಾಟೊ ಕೆಚಪ್ ಇದೆಯಲ್ಲ, ಇದು ಅನ್ಕೌಂಟೇಬಲ್. ನೋಡಿ, ಪೊಟ್ಯಾಟೋಸ್ ಸ್ಮ್ಯಾಶ್ಡ್ ಇದ್ದರೆ ಅದು ಅನ್ಕೌಂಟೇಬಲ್, ಬರೀ ಪೊಟ್ಯಾಟೋಸ್ ಅಷ್ಟೇ ಇದ್ದರೆ ಕೌಂಟೇಬಲ್. ಕಾಫಿ ಅನ್ಕೌಂಟೇಬಲ್. ನೋಡಿ, ಕಾಫಿ ಎಷ್ಟಿದೆ ಅಂತ ಎನಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಕಾಫಿ ಜಾರ್ಸ್ ಅಂದರೆ ಕಪ್ನಲ್ಲಿ ಕಾಫಿಯನ್ನು ಹಾಕಿರ್ತೀವಲ್ವ, ಅದನ್ನು ನಾವು ಏನು ಮಾಡ್ಬೋದು, ಕೌಂಟ್ ಮಾಡಬಹುದು. ಟೇಬಲ್ಸ್ ಕೌಂಟೇಬಲ್, ಎನಿಸ್ಬೋದು ಟೇಬಲನ್ನು. ಈ ರೀತಿಯಾಗಿ ಅವುಗಳನ್ನ ಏನು ಮಾಡಬೇಕು, ನಾವು ಕ್ಲಾಸಿಫೈ ಮಾಡಬೇಕು, ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಒನ್ ಬಿ, ನಾವು ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್. ನೋಡಿ, ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳನ್ನ ಇಲ್ಲಿ ಬಾಕ್ಸಲ್ಲಿ ಕೊಡಲಾಗಿದೆ, ಅವುಗಳನ್ನು ನೋಡಿ ಕೌಂಟೇಬಲ್ ನೌನ್ಸ್, ಅನ್ಕೌಂಟೇಬಲ್ ನೌನ್ಸ್ ಅಂತ ಡಿವೈಡ್ ಮಾಡಬೇಕು. ನಾನಿಲ್ಲಿ ಅವುಗಳನ್ನ ಬರೆದಿದ್ದೀನಿ ನೋಡಿ. ಕೌಂಟೇಬಲ್ ನೌನ್ಸ್ ಯಾವಪ್ಪ ಅಂದರೆ ಹೆಲ್ಮೆಟ್, ಬಸ್ಸಸ್, ಕಾರ್ಸ್, ಪೆಡೆಸ್ಟ್ರಿಯನ್, ಬೈಸಿಕಲ್, ಇವು ಕೌಂಟೇಬಲ್. ಇನ್ನು ಅನ್ಕೌಂಟೇಬಲ್ ಯಾವಪ್ಪ ಅಂದರೆ ಟ್ರಾಫಿಕ್, ಪೊಲ್ಯೂಷನ್, ಸ್ಪೀಡ್, ಸೇಫ್ಟಿ, ಟ್ರಾನ್ಸ್ಪೋರ್ಟೇಷನ್, ಫ್ಯೂಯಲ್, ಇವೆಲ್ಲವುಗಳು ಅನ್ಕೌಂಟೇಬಲ್. ಇವು ಕೌಂಟೇಬಲ್. ಅರ್ಥ ಆಯ್ತಾ? ಇವುಗಳನ್ನ ಸರಿಯಾಗಿ ಗಮನವಿಟ್ಟು ಬರ್ಕೊಳ್ಳಿ, ವಿವರಣೆಯನ್ನು ಕೂಡ ಅರ್ಥೈಸಿಕೊಳ್ಳಿ. ನೆಕ್ಸ್ಟ್ C1,
Read the receipt below, underline the countable nouns and circle the uncountable nouns. ಇಲ್ಲಿ ಒಂದು ರೆಸಿಪಿಯನ್ನು ಕೊಡಲಾಗಿದೆ. ಅದರಲ್ಲಿ ಕೌಂಟೇಬಲ್ ಅಂದರೆ ಎಣಿಸ್ಲಿಕ್ಕೆ ಬರ್ತಾ ಇದ್ದವುಗಳನ್ನ ಏನು ಮಾಡಬೇಕು, ಅಂಡರ್ಲೈನ್ ಮಾಡಿ ಹೀಗೆ ಗೆರೆ ಎಳೆಯಿರಿ. ಯಾವ ಎಣ್ಸಕ್ಕೆ ಬರೋದಿಲ್ಲ ಅನ್ಕೌಂಟೇಬಲ್ ಇರ್ತಲ್ಲ ಅವುಗಳನ್ನ ರೌಂಡ್ ಮಾಡಿ ಅಂತ ಹೇಳ್ತಾರೆ. ಫಸ್ಟ್ ಒಂದು ರೆಸಿಪಿ ಯಮ್ಮಿ ಬನಾನಾ ಮಿಲ್ಕ್ ಶೇಕ್. ನೋಡಿ, ಬನಾನಾಗಳನ್ನು ಎನಿಸ್ಬೋದು, ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಅಂಡರ್ಲೈನ್ ಮಾಡಿದ್ದೀವಿ. ಮಿಲ್ಕ್ ಶೇಕನ್ನು ಎನಿಸ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಡ್ರಾಪ್ಸು ಅಥವಾ ಗ್ಲಾಸ್ ಆದರೆ ಎನಿಸ್ಬೋದು, ಬಟ್ ಬಹಳಷ್ಟು ಇದ್ದಾಗ ಎನಿಸ್ಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ಮಿಲ್ಕ್ ಶೇಕ್. ರೌಂಡ್ ಹಾಕಬೇಕು, ಸರ್ಕಲ್ ಹಾಕಬೇಕು ಅನ್ಕೌಂಟೇಬಲ್ ಇದ್ದರೆ. ಇನ್ನು ಸ್ಟೆಪ್ 1, ಪೀಲ್ 2 ಬನಾನಾಸ್ ಆ್ಯಂಡ್ ಪುಟ್ ದೆಮ್ ಇನ್ ಎ ಬ್ಲೆಂಡರ್. ನೋಡಿ, ಇದು ಅಂಡರ್ಲೈನ್ ಮಾಡ್ಬೋದು. ಬನಾನಾಗಳನ್ನ ಎನಿಸ್ತೀವಿ, 2 ಬನಾನಾಸ್ ಅಂತ ಹೇಳಿದ್ದಾರೆ. ಆಮೇಲೆ ಬ್ಲೆಂಡರ್, ಅವುಗಳನ್ನೂ ಎನಿಸ್ಬೋದು. ಸ್ಟೆಪ್ 2, ಪೂರ್ 1 ಗ್ಲಾಸ್ ಆಫ್ ಮಿಲ್ಕ್ ಇಂಟು ದ ಬ್ಲೆಂಡರ್. ಮಿಲ್ಕ್ ಅಂದರೆ ಹಾಲನ್ನು ಎನಿಸ್ಲಿಕ್ಕೆ ಬರೋದಿಲ್ಲ, ಅಂದರೆ ಎಷ್ಟಿದೆ ಅನ್ನೋದನ್ನು ನಾವು 1, 2, 3, 4 ಹೀಗೆ ಎನಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಸರ್ಕಲ್ ಹಾಕಲಾಗಿದೆ, ಅನ್ಕೌಂಟೇಬಲ್. ನೆಕ್ಸ್ಟ್ ಸ್ಟೆಪ್ 3, ಆ್ಯಡ್ ಶುಗರ್ ಆ್ಯಂಡ್ ಎ ಲಿಟಲ್ ಹನಿ ಫಾರ್ ಸ್ವೀಟ್ನೆಸ್. ನೋಡಿ, ಸಕ್ಕರೆಯನ್ನು ಕೂಡ ಎನಿಸ್ಲಿಕ್ಕೆ ಬರೋದಿಲ್ಲ. 1 kg 2 kg ಹೀಗೆ ಎನಿಸ್ಬೋದು, ಆದರೆ ಪ್ರತಿ ಕಾಳನ್ನು ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಅನ್ಕೌಂಟೇಬಲ್. ಹನಿಯನ್ನು, ಜೇನನ್ನು ಕೂಡ ನಾವು ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಪ್ ಆದರೆ ಎನಿಸ್ಬೋದು, ಭಾಳಷ್ಟು ಆದರೆ ಎನಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಸರ್ಕಲ್ ಹಾಕಬೇಕು, ಅನ್ಕೌಂಟೇಬಲ್. 4th ಸ್ಟೆಪ್, ಬ್ಲೆಂಡ್ ಎವ್ರಿಥಿಂಗ್ ಅಂಟಿಲ್ ಸ್ಮೂತ್. ಅದು ಸ್ಮೂತ್ ಆಗುವವರೆಗೂ ಏನು ಮಾಡಬೇಕಪ್ಪ ಅಂದರೆ ಅದನ್ನು ಬ್ಲೆಂಡ್ ಮಾಡಬೇಕು. ಸ್ಟೆಪ್ 5, ಆ್ಯಡ್ ಸಮ್ ಐಸ್ ಕ್ಯೂಬ್ಸ್ ಆ್ಯಂಡ್ ಎಂಜಾಯ್ ಯುವರ್ ಬನಾನಾಸ್ ಮಿಲ್ಕ್ ಶೇಕ್. ನೋಡಿ, ಅದಕ್ಕೆ ಕೆಲವೊಂದಿಷ್ಟು ಐಸ್ ಕ್ಯೂಬ್ಗಳನ್ನು ಹಾಕ್ಬೋದು. 5, 4 ಎನಿಸಿ ಹಾಕ್ತೀವಲ್ವ, ಅದಕ್ಕಿದು ಕೌಂಟೇಬಲ್. ಅದಕ್ಕೋಸ್ಕರ ಅಂಡರ್ಲೈನ್ ಮಾಡಲಾಗಿದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಇವುಗಳನ್ನು ಮಾರ್ಕ್ ಮಾಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ನೋಡಿ, ಕೊನೆಯದಾಗಿ ಡಿ, ರೈಟ್ ಎ ಲೆಟರ್ ಟು ದ ಟ್ರಾಫಿಕ್ ಪೊಲೀಸ್ ಆಫ್ ಭಾರತ್ ಟು ಥ್ಯಾಂಕ್ ದೆಮ್ ಆ್ಯಂಡ್ ಪ್ರಾಮಿಸ್ ಟು ಫಾಲೋ ಆಲ್ ದ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಸ್ಟೇ ಸೇಫ್. ನೋಡಿ, ನೀವೇನು ಮಾಡಬೇಕಪ್ಪ ಅಂದರೆ, ನಿಮಗೆ ಪಾಠ ಹೇಳುವಾಗ ಹೇಳಿದ್ದೀನಿ, ಭಾರತ್ ಟ್ರಾಫಿಕ್ ಪೊಲೀಸ್ನವರು ಎಲ್ಲ ವಿವರಣೆಯನ್ನು ಟ್ರಾಫಿಕ್ ರೂಲ್ಸ್ ಬಗ್ಗೆ, ಸ್ಟೇ ಸೇಫ್ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಿದ್ದಾರೆ. ಅವುಗಳನ್ನು ಕುರಿತಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಅವರಿಗೆ ಭಾರತ್ ಪೊಲೀಸ್ ಟ್ರಾಫಿಕ್ ಪೊಲೀಸರಿಗೆ ಒಂದು ಥ್ಯಾಂಕಿಂಗ್ ಲೆಟರ್, ಅಂದರೆ ಅವರಿಗೆ ಒಂದು ಪ್ರಾಮಿಸ್ ಮಾಡುವಂಥ ಒಂದು ಲೆಟರನ್ನು ನೀವು ಬರೀಬೇಕು ಅಂತ ಇಲ್ಲಿ ಹೇಳಲಾಗುತ್ತೆ. ಇಲ್ಲಿ ಅವರು ಅರ್ಧ ಹೇಳಿದ್ದಾರೆ, ಅದರ ಮುಂದಿನ ಭಾಗವನ್ನು ನಾವು ಬರೀಬೇಕಾಗ್ತದೆ. ಅರ್ಥ ಆಯಿತಾ? ಈಗ ನೋಡಿ, ಡಿಯರ್ ಟ್ರಾಫಿಕ್ ಪೊಲೀಸ್ ಆಫೀಸರ್, ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಸೇಫ್ on the roads. You work so hard to make sure everyone follows the rules and no one gets hurt. I see how you stand in the sun, rain and cold to help us. Next, I have read your letter carefully and understand that I should always use the zebra crossing. I should walk on the footpath. I should follow the traffic lights. I must hold an adult's hand while crossing the road. I must wear stickers in the dark so drivers can see me. I should never play or use headphones near the road. I will follow all these rules and stay safe. Thank you again for your care and help. ಜೈ ಹಿಂದ್. ಅರ್ಥ ಆಯ್ತಾ? ಇಲ್ಲಿ ನಿಮ್ಮ ಹೆಸರನ್ನು ನೀವು ಕ್ಲಾಸನ್ನು ಬರೀಬಹುದು. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಒಂದು ಅವರಿಗೆ ಟ್ರಾಫಿಕ್ ಪೊಲೀಸರಿಗೆ ಪ್ರಾಮಿಸ್ ಮಾಡುವಂತಹ ಒಂದು ಲೆಟರನ್ನು ನೀವು ಈ ರೀತಿಯಾಗಿ ಬರಿಬೇಕು. ಇಲ್ಲಿಗೆ ಪಾಠ 3 ಬಿ ಸ್ಮಾರ್ಟ್ ಬಿ ಸೇಫ್, ಈ ಒಂದು ಪಾಠದ ಎಲ್ಲ ಪ್ರಶ್ನೆಗಳಿಗೆ, ಆ್ಯಕ್ಟಿವಿಟಿಗಳಿಗೆ ಉತ್ತರಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಹಾಗೆ ಎಲ್ಲ ಚಟುವಟಿಕೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಅರ್ಥ ಆಯಿತಾ? ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕಂದರೆ ನೀವು ಮಾಡತಕ್ಕಂಥ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ತುಂಬ ಧನ್ಯವಾದಗಳು.